ದೈಹಿಕವಾಗಿ ಇಲ್ಲಿದ್ದಾರೆ, ಮಾನಸಿಕವಾಗಿ ಇನ್ನೆಲ್ಲೋ ಇದ್ದಾರೆ. ಖುಷಿ ಅನ್ನೋ ಪದಕ್ಕೆ ಅರ್ಥನೇ ಇದೆಯಾ ಅವಾಗ? ಮನುಷ್ಯ ಅನ್ನೋ ಒಂದೇ ಪ್ರಾಣಿ ಇಡೀ ಜಗತ್ತಲ್ಲಿ ಕತ್ಲೆ ಆದ್ಮೇಲೆ ಊಟ ಮಾಡೋದು ಇವತ್ತಿಗೂ. ಅವ್ರು ಯಾರೋ 3 ಗಂಟೆ ಬಿರಿಯಾನಿ 4 ಗಂಟೆ, ನಾನು ಅನ್ಕೊಂಡೆ ಯಪ್ಪ ಇವ್ರಿಗೆಲ್ಲ ಏನ್ ಹೇಳೋದು. ನಾನು ಟಾಯ್ಲೆಟ್ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು 40 ನಿಮಿಷ ಆದ್ರೂ ಆಚೆ ಬರಲ್ಲ ಯಾರು. ಏನ್ ಎಫೆಕ್ಟ್ ಆಗುತ್ತೆ? ಯೋಗದ ಮೂಲ ಉದ್ದೇಶ ಏನು? ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ. ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಆಹಾರ ಸೇವನೆ ಮಾಡ್ಬೇಕಾದ್ರೆ ಫೋನು ಉಪಯೋಗಿಸ್ಕೊಂಡು ನೀವು ಊಟ ಮಾಡಿಸ್ತಾ ಇದ್ರ ಅಂದ್ರೆ ನಿಮ್ಮ ಮಕ್ಕಳು ಹೆರಕ್ಕೆ ನೀವು ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೀನಿ. ಈ ಒತ್ತಡಗಳು, ಈ ಆರೋಗ್ಯದ ಸಮಸ್ಯೆ, ಇದಕ್ಕೆ ಪರಿಹಾರ ಅಂತ ಏನಾದ್ರೂ ಇದ್ರೆ ಅದು ಯೋಗ ಅನ್ಸುತ್ತೆ. ಯೋಗದಿಂದಾಗುವ ಲಾಭದಲ್ಲಿ ಮಾನಸಿಕ ಶಾಂತಿ ಇವತ್ತಿನ ಯುಗಕ್ಕಂತೂ ಬಹಳ ಮುಖ್ಯ. ಯೋಗ ನಮ್ಮ ಜೀವನಕ್ಕೆ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಒಂದೊಂದು ರೋಡಲ್ಲಿ 2-3 ಡಾಕ್ಟರ್ ಕ್ಲಿನಿಕ್ಗಳಿರ್ತವೆ. ಯೋಗ ಕ್ಲಾಸ್ಗಳಿಗೆ ಆ ಥರ ಕ್ಯೂ ಆಗಬೇಕು. ಇದೆಲ್ಲ ಉಲ್ಟಾ ಆಗ್ತಾ ಇದೆ. ಡಾಕ್ಟರ್ ಮೇಲೆ ನಂಬಿಕೆ ಇರುತ್ತೆ, ಹೇಳ್ಕೊಡ್ತಾರೆ ಶಿಕ್ಷಕರು, ಅವ್ರ ಮೇಲೆ ನಂಬಿಕೆ ಇರಲ್ಲ. ಯಾಕಂದ್ರೆ ಜನಕ್ಕೆ ಅವ್ರ ಮೇಲೆ ಸ್ವತಃ ನಂಬಿಕೆ ಇಲ್ಲ. ಅದರ ಪೀಕ್ ಹೋದ್ಮೇಲೆ ಅವ್ರಿಗೆ ಎಫೆಕ್ಟ್ ಆದ್ಮೇಲೆ ಆಮೇಲೆ ಬರ್ತಾರೆ. ಇವಾಗ ಒಂದು 20 ವರ್ಷ ಹೆಂಗ್ ಬದುಕೊಂಡ್ಬಂದಿದ್ರು, 22 ವರ್ಷ ಗ್ರಾಜುಯೇಷನ್ ಆದ್ಮೇಲೆ ಎಲ್ಲ ಬದಲಾಯಿಸ್ಬಿಡ್ತಾರೆ. ಹೆಂಗ್ ಕೇಳತ್ತೆ ದೇಹ? ಬೇಡದಿರದೆಲ್ಲ ಮಾಡಿ ಆಮೇಲೆ ಕೊನೆಗೆ ನನಗೆ ಮೋಕ್ಷನೂ ಬರ್ಲಿಲ್ಲ ಅಂತ ಸಾಯೋ ಟೈಮಲ್ಲಿ ಹೋಗಿ ಕಾಶಿ ನೀರು ಕುಡಿತೀನಿ ಅಂತ ಹೇಳಿದ್ರೆ, ಇವಾಗ ಡಯಾಬಿಟೀಸ್ ಹೆಂಗೆ ಇಂಡಿಯಾ ನಂಬರ್ 1 ಆಗಿದೆ, ಅದೇ ತರ ಒಬೆಸಿಟಿನೂ ಬರುತ್ತೆ. ಕೃಷ್ಣಮಾಚಾರ್ಯರು ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಯೋಗ. ಪ್ರಾಚೀನ ಯೋಗ ಮತ್ತು ಈಗಿನ ಆಧುನಿಕ ಯೋಗಾಭ್ಯಾಸದ ಪದ್ಧತಿಗೂ ಏನ್ ವ್ಯತ್ಯಾಸ ಇಲ್ಲ, ಆದ್ರೆ ಹೇಳ್ಕೊಡೋರು ಬದಲಾಯಿಸ್ತಾ ಇದ್ದಾರೆ. ಇವತ್ತಿನ ಯಂಗ್ಸ್ಟರ್ಸ್ ಹೆಂಗಿದ್ದಾರೆ ಅಂದ್ರೆ ಟೆನ್ಷನ್. ನೀವು ಹೊರಗಡೆ ಜಗತ್ತಿಗೆ ಹೋದಾಗ ಮಾತುಕತೆ ಏನಾಗುತ್ತೆ, ಬರೀ ಕೆಲಸಕ್ಕೆ ಸೀಮಿತವಾಗಿರುತ್ತೆ, ಭಾವನೆಗಳಿಗೆ ಪ್ರಾಮುಖ್ಯತೆಗಳಿಲ್ಲ. ಯಾರು ನಿಮ್ಮವರಲ್ಲ, ನೀವೇ ನಿಮ್ಮವರಲ್ಲ. ಇವಾಗ ಇವ್ರಿಗೆಲ್ಲಾನು ಸಂಸಾರ ತೆಗೆದ್ಬಿಡಿ, ಅವ್ರ ಕೆಲಸ ಕಾರ್ಯಗಳನ್ನ ತೆಗೆದ್ಬಿಡಿ, ನೀವ್ ಯಾರು ಅಂದ್ರೆ ಕ್ವೆಶ್ಚನ್ ಮಾರ್ಕ್ ಗೊತ್ತೇ ಇಲ್ಲ. ಸೋಷಿಯಲ್ ಪ್ರೆಷರ್ ಇಂದ ಎಲ್ಲ ಕೆಲಸಗಳನ್ನ ಅನುಸರಿಸಕ್ಕೆ ಶುರು ಮಾಡಿದ್ದಾರೆ. ಮೆಂಟಲಿ ಫಿಸಿಕಲಿ ತುಂಬಾ ಚಾಲೆಂಜಸ್ಗಳಿವೆ ಹೆಣ್ಮಕ್ಳಿಗೆ ವಿಶೇಷವಾಗಿ. ಅವ್ರಿಗೆ ಯೋಗ ಎಷ್ಟು ಉಪಯುಕ್ತ? ಮನೆಗೆ ತಾಯಿ ಎಷ್ಟು ಮುಖ್ಯನೋ ಹೆಣ್ಣಿಗೆ ಯೋಗ ಅಷ್ಟು ಮುಖ್ಯ. ಎಲ್ಲ ಸಂಸಾರದ ರೆಸ್ಪಾನ್ಸಿಬಿಲಿಟಿ ನೀವು ತಗೋಬೇಡಿ, ಹಂಚಿ ಎಲ್ಲಾರ್ಗು. ನಾವು ಸ್ಮಾರ್ಟ್ ವಾಚ್ ಕಟ್ಕೊಂಡಿದೀವಿ, ಸೊ ಪ್ರತಿದಿನ 10,000 ಸ್ಟೆಪ್ ಹಾಕಿದ್ರೆ ನಾವು ಆರೋಗ್ಯವಾಗಿರ್ತೀವಿ. ಮೊದಲು ಸ್ಮಾರ್ಟ್ ವಾಚ್ ತೆಗೆದು ಬಿಸಾಕಿ. ಗಂಜಿ ಕಾನ್ಸೆಪ್ಟ್ ಮುಂಚೆಯಿಂದಾನು ಇತ್ತು. ಗಂಜಿ ಕುಡಿಯೋರು ಎಲ್ಲ ಬಡವರು ಅಂತ ಶುರು ಮಾಡಿದ್ರು. ಯಾರೋ ಗಂಜಿ ಕುಡಿಯೋದೇ ಬಿಟ್ಬಿಟ್ರು. ಊಟ ತಿಂಡಿ ಮಾಡದೆ ಡಯಟ್ ಮಾಡ್ತೀವಿ. ದೇಹಕ್ಕೆ ಮರ್ಯಾದೆ ಕೊಡೋಕೆ ಶುರು ಮಾಡಿ, ಬೊಜ್ಜು ತಾನೇ ಕರಗುತ್ತೆ. ಜನಸಾಮಾನ್ಯರು ಯೋಗದ ಬಗ್ಗೆ ತಿಳಿದುಕೊಂಡ್ರೆ ತಪ್ಪು ಕಲ್ಪನೆ ಏನು? ಯೋಗಾಭ್ಯಾಸ ಬರ್ತೀನಿ ಅಂತ ಹೇಳಿದ್ರೆ ಫ್ಲೆಕ್ಸಿಬಿಲಿಟಿ ಆಗುತ್ತೆ ಅಂತ.